ಮರಣೋತ್ತರ ಪರೀಕ್ಷೆ ಒಂದು ಕಡೆಗೆ ನಡಿಬೇಕೀಗ. ಅದಕ್ಕೋಸ್ಕರ ಅವರ ತಂದೆ ತಾಯಿಯಲ್ಲಿ ಕಾಯ್ಕೊಂಡು ಕೂತಿದ್ದಾರೆ. ಎಲ್ಲಿ? ಆಸ್ಪತ್ರೆ ಮುಂಭಾಗದಲ್ಲಿ. ಅವರ ಗೋಳಂತೂ ಕೇಳೋ ಹಾಗಿಲ್ಲ. ಭಾಳ ಕಷ್ಟ ರೀ ಆ ಸಂಕಟ. ಬೆಳೆದು ನಿಂತಿರೋವಂಥ ಮಗ ಈ ರೀತಿಯಾಗಿ ಗುಂಡೇಟಿಗೆ ಸತ್ತೋಗ್ತಾನೆ ಅಂತಂದರೆ ಯಾರಿಗೆ ತಾನೇ ಅದನ್ನು ಅಡಗಿಸ್ಕೊಳ್ಳೋಕ್ಕಾಗುತ್ತೆ? ಬಳ್ಳಾರಿಯ ವಿಮ್ಸ್ನಲ್ಲಿ ರಾಜಶೇಖರ್ ಮರಣೋತ್ತರ ಪರೀಕ್ಷೆಗೆ ಮುಕ್ತಾಯ ಆಗಿದೆ. ಸದ್ಯ ಪೊಲೀಸ್ ಕಸ್ಟಡಿಯಲ್ಲೇ ಮೃತದೇಹ ಇದೆ. ಆಸ್ಪತ್ರೆಯ ಬಳಿ ಈಗ ಕಾಂಗ್ರೆಸ್ನ ಕಾರ್ಯಕರ್ತರು ಸೇರಿದ್ದಾರೆ. ವಿಮ್ಸ್ ಆಸ್ಪತ್ರೆಯ ಬಳಿ ರಾಜಶೇಖರ್ ಪೋಷಕರ ಆಕ್ರಂದನ ಈಗ ಮುಗಿಲು ಮುಟ್ಟಿದೆ. ಮೃತ ರಾಜಶೇಖರ್ ತಾಯಿ ತುಳಸಿ ಕಣ್ಣೀರನ್ನ ಹಾಕಿದ್ದಾರೆ. ಇನ್ನೇನ್ ಮಾಡ್ಬೇಕು? ಅದೊಂದೇ ಅಲ್ವಾ ಇರೋದು ಪಾಪ. ಯಾರ್ಯಾರ್ದೋ ಕಿತ್ತಾಡ್ಸಕ್ಕೆ ಪಾಪ ಇವರು ಬಲಿ ಆಗೋದು. ಯಾರ್ಯಾರ್ದೋ ಏನೇನೋ ಉದ್ದೇಶಗಳನ್ನು ಈಡೇರಿಸ್ಕೊಳ್ಳೋಕೆ ಇನ್ಯಾರನ್ನು ಬಲಿ ಕೊಟ್ಟು ತಗೊಳ್ಳುವಂಥ ನಾಯಕರುಗಳಿವರೆಲ್ಲ. ಅಸಹ್ಯ ಅನಿಸ್ಬಿಡುತ್ತೆ ಇಂಥ ಹೊಲಸು ರಾಜಕೀಯಕ್ಕೆ. ಈಗ ಹೆಣದ ಮೇಲೆ ರಾಜಕೀಯ ಮಾಡ್ತಾರೆ. ಈಗ ಶುರು ಅಲ್ಲ, ಅದೊಂದೇ ಅಲ್ಲ. ಇವ್ರು ಉಳಿದಿರೋದೇನೋ ಅವ್ರ ಮನೆಯಲ್ಲಿ ಯಾರಿಗೂ ಏನೂ ಆಗೋದಿಲ್ಲ. ಕಣ್ಣವ್ರ ಮನೆಯಲ್ಲಿ ಪಾಪ ಯಾರೋ ಮಕ್ಕಳನ್ನ ಕಾರ್ಯಕರ್ತರನ್ನ ಸಾಯಿಸೋದು, ಇವ್ರು ಮಾತ್ರ ತಮ್ಮ ತಮ್ಮ ಉದ್ದೇಶಗಳನ್ನು ಈಡೇರಿಸ್ತಾ ಹೋಗೋದು. ಬೆಳೆದು ನಿಂತಿರುವಂಥ ಮಗ ಈ ರೀತಿಯಾಗಿ ರಾಜಕೀಯಕ್ಕೆ ಓಡಾಡ್ಕೊಂಡು ಎಲ್ಲೋ ಒಂದು ಗುಂಡೇಟಿಗೆ ಸತ್ತೋಗ್ತಾರೆ. ಇದಾಗೋದು ಬೇರೆ, ಏನೋ ಹೋರಾಟ ಮಾಡೋದು, ಆಮೇಲೆ ಆ ವಿಚಾರದಲ್ಲಿ ಜೈಲಿಗೆ ಹೋಗೋದು, ಇವೆಲ್ಲ ಬೇರೆ. ಆದರೆ ಸಾಯೋದು ಈ ಮಟ್ಟಕ್ಕೆ? ಅದೇ ಈಗ ಅವ್ರಿಗೆ ಯಾರು ಏನು ಅವ್ರ ದಿಕ್ಕಿಲ್ಲ, ಗತಿ ಇಲ್ಲ. ಈಗ ಅವ್ರ ತಾಯಿ ಮಾತನಾಡ್ತಾ ಹೇಳ್ತಿದ್ರು, ನನಗೆ 4 ಜನ ಮಕ್ಕಳು, ಇವನೇ ನಮ್ಮನ್ನು ದುಡಿತಾ ಇದ್ದಿದ್ದು ಪಾಪ. ಸೊ ಬಳ್ಳಾರಿ ಗಲಾಟೆಯಲ್ಲಿ ಕೈ ಕಾರ್ಯಕರ್ತ ರಾಜಶೇಖರ ಸಾವನ್ನಪ್ಪಿದ್ದಾರೆ. ವಿಮ್ಸ್ ಬಳಿ ಮೃತ ರಾಜಶೇಖರ್ ತಾಯಿ ತುಳಸಿ ಅವರು ಕಣ್ಣೀರಿಟ್ಟಿದ್ದಾರೆ. ನನ್ನ ಮಗ, ನಾವು ಎಲ್ಲ ನಮ್ಮ ಪಾಡಿಗೆ ನಾವಿದ್ವು, ನಮಗೆ ಗೊತ್ತೇ ಇಲ್ಲ. ನನ್ನ ಪತಿ BJPಯಲ್ಲಿದ್ದರು, ಮಗ ಕಾಂಗ್ರೆಸ್ನಲ್ಲಿ ಓಡಾಡ್ತಾ ಇದ್ದ, ರಾಜಕೀಯಕ್ಕೆ ನನ್ನ ಮಗ ಬಲಿಯಾದ ಅಂತ ಪಾಪ ತಾಯಿ ತುಳಸಿ ಅವರು ಕಣ್ಣೀರಿಟ್ಟಿದ್ದಾರೆ. ಇನ್ನೇನು ಮಾಡೋಕ್ಕಾಗುತ್ತೆ? ಅವ್ರಿಗೆ ವಿಚಾರಣೆ ಹೇಳಿರಲಿಲ್ವಂತೆ ಹಿಂಗಾಗಿದೆ ಅಂತ. ಸುಮ್ಮನೆ ಬಾ ಬಾ ಅಂತ ಕರ್ಕೊಂಡು ಬಂದರು. ಬಂದ ಮೇಲೆ ಗೊತ್ತಾಯಿತು ವಿಚಾರ ಅಂತ ಪಾಪ ಕಣ್ಣೀರಿಟ್ಟಿದ್ದಾರೆ. ಮಾರ್ಕೋಣ ಪೇಷಂಟ್ ಇಲ್ಲ ಅವ್ರಿಗೆ, ನೀವು ಹಂಗೆ ಮೇಲೆ ಮೇಲೆ ಬಿಡ್ತೀರ. ಅವ್ರ ಹಿಂದೆ ಇದ್ದ ಕೊಲ್ ತಗೊಂಡು ಸೂಚ್ ಮಾಡ್ಯಾರ. ಅವ್ರ ಹಿಂದೆ ಅಮಾಯಕರು ಏನು ಮಾಡ್ಬೇಕು ಸರ್? ನಾವು ಏನು ಮಾಡಬೇಕು? ನನಗೆ ಯಾರು ಫೋನ್ ಮಾಡಿಲ್ಲ. ನಮ್ಮ ಹುಡುಗ ಫ್ರೆಂಡ್ ಬಂದು, ಅಕ್ಕ ಅಣ್ಣ ಕರಿತಾನೆ, ರಾಜಣ್ಣ ಬಾ ಅಂತಂದರೆ ಏನಾಗೈತೆ ಅಂದರೆ ಏನಾಗಿಲ್ಲ, ಗಾಡಗಿಂದ ಬಿದ್ದಾನಂತ ಹೇಳಿ ಕರ್ಕೊಂಬಂದ್ರೆ ಓಪಡಿ. ಇಲ್ಲಿ ಬಂದ ಮೇಲೆ ನನಗೆ ಗೊತ್ತಾಗೈತೆ ಹಿಂಗೆ ಸತ್ತೋಗೈತೆ ನನ್ನ ಮಗ ಅಂತ. ನನಗೆ 2 ಹೆಣ್ಮಕ್ಳು 2 ಗಂಡು ಮಕ್ಕಳು, ದೊಡ್ಡವರು ಹೆಣ್ಮಕ್ಳು, ಚಿಕ್ಕವರು ಈತ ಆಮೇಲೆ ಆತ ಹೆಣ್ಣು ದೊಡ್ಡವರು. ನಿನ್ನೆ ರಾತ್ರಿಗೆ ಹೊರತಾಗೆ ಸರ್ ನಮಗೆ. ಭರತ್ ರೆಡ್ಡಿ ಸರ್ ಅವ್ರ ಜೊತೆಗೇ ಇದ್ದರು ಸರ್. ಹ್ಞೂ ಸರ್, ನಮ್ಮ ತಮ್ಮ ಏನು ಪಾಪ ಮಾಡಿದ್ನಿ ಸರ್, ಅವ್ರ ನಡುಕ್ಕೆ ನಮ್ಮ ತಮ್ಮನ ಇದು ಮಾಡಿಬಿಟ್ರು. ನಮಗೆ ಇವಾಗ ನಮ್ಮ ತಮ್ಮ ಬೇಕಂದ್ರೆ ತಂದು ಕೊಡ್ತೀರೇನು ಸರ್? ಒಂದು ಜೀವನ ಅಂತೂ ತೆಗೆದು ಬಿಟ್ರು ಸರ್ ಅವರು. ನಮ್ಮ ತಮ್ಮನ ಇವಾಗ ತಾಂಡು ಬಂದು ಕೊಡ್ತಾರೇನು ಸರ್? ಅವ್ರಿಗೆ ಶಿಕ್ಷೆ ಬೀಳ್ಬೇಕು ಸರ್. ಯಾರು ಮಾಡಿರೋ ದಾಳಿ ಅವ್ರ ಶಿಕ್ಷೆ ಬೀಳಲೇಬೇಕು, ನಾವು ಬಿಡೋದಿಲ್ಲ ಸರ್. ಇವಾಗ ನಮ್ಮ ತಮ್ಮನಂತೂ ತರೋದಿಲ್ಲ ಅವರು. ಶಿಕ್ಷೆ ಅಂತೂ ಬೀಳಲೇಬೇಕು, ಯಾರು ಮಾಡಿದ್ದಾಗಲಿ ಯಾರಾದಾಗಲಿ ನಮಗೆ ಶಿಕ್ಷೆ ಬೀಳಲೇಬೇಕು. ನಮ್ಮ ತಂದೆ ತೀರ್ಕೊಂಡ್ರು ಸರ್ ಅವಾಗೆ ಸರ್. ಯಾರು BJP ಇದ್ರು, ಯಾವ ಕಾಂಗ್ರೆಸ್ ಇದ್ರು, ಯಾರು ನಮಗೇನು ಸಹಾಯ ಮಾಡಿಲ್ಲ ಸರ್. ಸುಮ್ಮನೆ ನಮ್ಮ ತಮ್ಮ ಸುಮ್ಮನೆ ಹೋಗ್ತಿದ್ದ ಸರ್ ಅಷ್ಟೇ. ಅವರಿಂದ ಏನು ಸಹಾಯ ಪಡೆದಿಲ್ಲ, ನಾವೇನು ಪಡೆದಿಲ್ಲ. ನಮ್ಮ ಅಪ್ಪನೂ ಸಹಾಯ ಪಡೆದಿಲ್ಲ, ನಮ್ಮ ತಮ್ಮನೂ ಸಹಾಯನ ಪಡೆದಿಲ್ಲ ಸರ್. ಏನು ಕಾರಣ ಏನಿಲ್ಲ ಸರ್. ನಮ್ಮ ತಮ್ಮ ಸುಮ್ಮನೆ ನೋಡಕ್ಕಂತ ಹೋಗಿದ್ದಾನೆ ಅಷ್ಟೇ. ಇವಾಗ ಯಾರು ಮಾಡಿದಾರೆ ಅವರಿಗೆ ಸರ್. ಇವಾಗ ಯಾರು ಮಾಡೋದು ನಾವು ನೋಡಿಲ್ಲ. ನಾವು ಗಂಡನ ಮನೆಗಿದ್ದೀವಿ, ಫೋನ್ ಮಾಡಿ ಹಿಂಗೆ ಅಂತ ಹೇಳಾರ ಅಷ್ಟೇ. ನಾವು ಬಂದೀವಿ ಸರ್. ಈಗ ಆಗಬಾರ್ದಾಗಿ ಸರ್, ಏನು ಮಾಡ್ತೀವಿ ಸರ್? ಪ್ರಾಣನೇ ತೆಗೆದುಬಿಟ್ಟಾರ ಅಲ್ಲ ಸರ್. ಇವಾಗ ನಮ್ಮ ತಮ್ಮಂದು ಹೋಯ್ತು, ನಾಳೆ ಇನ್ನೊಬ್ರದ್ದಾದ್ರೂ ಆತತೆ. ಈ ಥರ ಬುಲೆಟು ಯಾರು ಮಾಡಂದ್ರಿ ಸರ್ ಬಿಡೋದು? ಒಂದು ಪ್ರಾಣ ತೆಗೆದುಬಿಟ್ರು. ಇನ್ನೂ ಮದುವೆ ಆಗಿಲ್ಲ ಸರ್, ಮದುವೆ ಆಗೇ ಇಲ್ಲ ಸರ್. 2 ತಮ್ಮರಿಗೆ ಮದುವೆ ಆಗಿಲ್ಲ. ನನಗೆ ಹಸ್ಬೆಂಡ್ ಇಲ್ಲ ಸರ್. ನಮ್ಮ ತಮ್ಮ 2 ಇದ್ದಾರಂತ ಧೈರ್ಯದಾಗಿ ಬದುಕ್ತಿದ್ದೆ ಸರ್. ಅವ್ರಾಗ ನಮ್ಮ ತಮ್ಮನ ಕಳೆದು ಬಿಟ್ರು ಸರ್. ಸಾಕ್ಬಿಡಿ ಸರ್, ನಮಗೆ ದುಃಖ ಬರ್ತದೆ ಸರ್. ಸಾಕು ಸರ್. ಎಮ್ಮೆಲ್ ಕಡೆಯಿಂದ ಹೋಗಿದ್ರೆ ಹಿಂಗಾಗತ್ತೆ ಸರ್. ರಾತ್ರಿ 9:00ವರೆಗೆ ಗೊತ್ತಾಗತ್ತೆ, ನನಗೆ 9:20 ಗೊತ್ತಾಗತ್ತೆ. ನೀವೆಲ್ಲ ಈಗೆಲ್ಲ ಕಾಂಗ್ರೆಸ್ನಾಗ ಭರತ್ ರೆಡ್ಡಿ ಅವ್ರ ಜೊತೆಗೆ ಇದ್ದೀರಾ? ಅವ್ರ ಜೊತೆಗೆ ನಾವೆಲ್ಲ ಇರ್ತಿದ್ವಿ. ಅವ್ರ ಜೊತೆಗೆ ಹೋಗಿದ್ದ ನಮ್ಮ ಅಣ್ಣ. ಟೈಮಲ್ಲಿ ನಾವಿದ್ದಿಲ್ಲ, ನಾವು ಮನೆಗಿದ್ವಿ. ನಮ್ಮ ಅಣ್ಣ ಒಂದು ಕಡೆ ಅಲ್ಲಿ ಹೋಗಿದ್ದ ಅವ್ರ ಹಿಂದೆ. ಕಲ್ಲುಗಳು ತಗೊಂಡು ಸೀಸೆಗಳು ತಗೊಂಡು ಹಾಕಿ ಗನ್ ತಗೊಂಡು ಶೂಟ್ ಮಾಡ್ಯಾರಂತ.
ಯಾರ ಕಾರಣ ಅಂದ್ರೆ ಅವಾಗ ಮಾಡಕತ್ತಾರಲ್ಲ ಆ ಬುಲೆಟ್ ಲಿಂಚ ಅದು ಯಾರಂತ ಗೊತ್ತಾಗ್ಬೇಕು. ಯಾರ್ದು ಬುಲೆಟ್ ಅಂತ ಯಾರು ಬುಲೆಟ್ ಅಂತ ಗೊತ್ತಾಗ್ತದೆ. ಅಷ್ಟವರೆಗೆ ಏನು ಮಾಡಕ್ಕೆ ಬರಲ್ಲಲ್ಲ. ಅಲ್ಲಿ ತನಕ ಯಾರ್ದು ಏನು ಹೇಳಕ್ಕೆ ಆಮೇಲೆ ಸಾಹೇಬರು ಅದೇನೈತೆ ಮಾತಾಡ್ತಾರೆ. ಇಂಥವ್ರ ಮೇಲೆ ಅಂತ ಅವಾಗ ಆ ಬುಲೆಟ್ ಹೋಗಿ ಯಾರನ್ನು ಸಾಯಿಸ್ತಾರ ಅಂತ ಗೊತ್ತಿಲ್ಲಲ್ಲ. ಗೊತ್ತಾದ್ಮೇಲೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿವಿ. BJP ಮೇಲೆ ಕಂಪ್ಲೇಂಟ್ ಕೊಟ್ಟು ಹಿಂಗೆ ಅಂತ ಬುಲೆಟ್ ಗೊತ್ತಾದ್ಮೇಲೆ ಆಮೇಲೆ ಗೊತ್ತಾಗ್ತದೆ ಸರ್.